ಜಾಕಲ್ಲಿ ಹೆಣ್ಣು ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫುಲ್ಲು ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹೆವಿ ಕ್ವಾಲಿಟಿಲಿರುತ್ತೆ. ಎಸ್ ಟೈಪ್ ಕುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ಚಡಿ ಶೇಪಲ್ಲಿರುತ್ತೆ. ಈ ಜಾಕ್ ಹೆಣ್ಣಿಗೆ ಮ್ಯಾಚ್ ಮಾಡಿರೋದು ಬಂದ್ಬಿಟ್ಟು ಕತಂಗಲ್ಲಿ ಗಂಡು. ಎರಡಕ್ಕಿನ್ನೂ ಕ್ವಾಲಿಟೀಸು, ಕಂಡೀಷನ್ನು, ನಿಂತ್ಕೊಳ್ಳೋ ಶೇಪು, ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ. ಕ್ಲಾಸ್ 1 ಆಗಿರುತ್ತೆ. ಒಂದು ಒಳ್ಳೆ ಬಣ್ಣ ಅಲ್ಲಿ ಒಂದು ಒಳ್ಳೆ ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಕ್ಕೆ ಬಂದ ಜೊತೆ ಕೊಡ್ತಾಯಿದ್ದೀನಿ. ಕತಂಗ್ ಗಂಡು ಬಂದ್ಬಿಟ್ಟು ಕಣ್ಣಲ್ಲಿ ಕ್ವಾಲಿಟೀಸು, ಹೆವಿ ಬ್ರೀಡರು, ಹೆವಿ ಫ್ಲೈಯರೇಷನು ಪ್ಲಸ್ ಶುದ್ಧ ಕಣ್ಣಿರುತ್ತೆ. ಜಾಕ್ ಹೆಣ್ಣು ಬಂದ್ಬಿಟ್ಟು ಹೆವಿ ಫ್ಲೈಯರೇಷನ್ ಇರುತ್ತೆ ಪ್ಲಸ್ ಚೋರಿ ಲೈನಲ್ಲೂ ಅಷ್ಟೇ ಕ್ಲಾಸ್ 1 ಆಗಿರುತ್ತೆ. ಗಂಡು ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಕೊಳ್ಳಿ, ಹೆಣ್ಣು ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಕೊಳ್ಳಿ. ಈ ಜೊತೆಗೇ ಪಟ್ಟಗಳು ನಿಮಗೆ ಮಿನಿಮಮ್ ಟೈಮು ಒಂದು 5 ಕಲ್ಲಿ 6 ಕಲ್ಲಿ ಪಟ್ಟ ಬಿಡ್ಕೊಂಬಂದರೆ ಮಿನಿಮಮ್ ಟೈಮ್ ನಿಮಗೆ ಒಂದು 7ನೇ ಕಲ್ಲಿ 8ನೇ ಕಲ್ಲಿಗೆಲ್ಲ 7 ಗಂಟೆ ಮೇಲೆ ಬರುತ್ತೆ. ದಸ್ತ ಆದಮೇಲೆ ಪಟ್ಟಗಳು ಪರ್ಫಾರ್ಮೆನ್ಸ್ ತುಂಬ ಲಾಂಗ್ ಇದೆ. ಒಳ್ಳೆ ಬಂದ ಜೊತೆ ಕೊಡ್ತಾಯಿದ್ದೀನಿ. ಬಾಜಿ ಬಂದ್ಬಿಟ್ಟಿದ್ದಲ್ಲಿ ಒಂದೊಂದು ಪಟ್ಟಗಳು 2-3 ಬಾಜಿ ಮಾಡುತ್ತೆ. ಒಂದೊಂದು ಪಟ್ಟಗಳು 6ರಿಂದ 8 ಬಾಜಿ ಮಾಡುತ್ತೆ. ದೂರ ಪರನೂ ಅಷ್ಟೇ ಹೋದರೆ ಒಂದೊಂದು ಸತಿ 20ರಿಂದ 25 ನಿಮಿಷ ದೂರ ಪರ ಹೋಗುತ್ತೆ. ಮೀಡಿಯಮ್ ಕೈಲಾಡುತ್ತೆ. ಒಂದೊಂದು ಪಟ್ಟಗಳು ಮೇಲ್ ಕೈಲಾಡುತ್ತೆ. ಸ್ವಲ್ಪ ಹೆಣ್ಣು ಮೇಲೆ ಬಂದರೆ ಮೇಲ್ ಕೈ ಆಟ ಇರುತ್ತೆ, ಗಂಡು ಮೇಲೆ ಬಂದಂಗೆ ಮೀಡಿಯಮ್ ಕೈ ಆಟ ಇರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಂದ ಜೊತೆನ 7,000 ರೂಪಾಯಿ ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಂಡೀಷನ್ನು, ಕ್ವಾಲಿಟೀಸು, ಹಕ್ಕಿ ಹೇಗಿದೆ ಅಂತ ನೋಡಿಬಿಟ್ಟು ನೀವು ಆಮೇಲೆ ಪರ್ಚೇಸ್ ಮಾಡಿ. ಒಂದು ಒಳ್ಳೆ ಬಂದ ಜೊತೆ ಕೊಡ್ತಾಯಿದ್ದೀನಿ. ಈ ವರ್ಷ ಯಾರೇ ಇಸ್ಕೊಂಡಿದ್ದನ್ನ ಪಟ್ಟಗಳು ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡ್ರು ಮುಂದಿನ ವರ್ಷಕ್ಕೆ ನೀವು ಒಂದು ಒಳ್ಳೆ ಲಾಂಗ್ ಟೈಮು ಈ ಬಂದ ಜೊತೆಯಲ್ಲಿ ಬಿಡ್ಕೊಬೋದು. ಜಾಕಲ್ಲಿ ಹೆಣ್ಣು, ಕತಂಗಲ್ಲಿ ಗಂಡು, ಎರಡಕ್ಕಿನ್ನೂ ಫುಲ್ ಚಡಿಯಾಗಿರುತ್ತೆ. ಈ ಜೊತೆಗೆ ಪಟ್ಟಗಳು ತುಂಬ ಒಳ್ಳೆ ಬಣ್ಣ ಬರುತ್ತೆ. ಕತಂಗಳು ಬರುತ್ತೆ, ಜಾಕ್ ಬರುತ್ತೆ. ಒಂದೊಂದು ಸತಿ ಕತಂಗಲ್ಲೇ ಜಾಕ್ ಬಣ್ಣಕ್ಕೆ ತುಂಬ ಡಾರ್ಕ್ ಹಕ್ಕಿಗಳು ಬರುತ್ತೆ. ಫ್ರೆಂಡ್ಸ್, ಈಗೇನು ಜಸ್ಟ್ ಕತಂಗಲ್ಲಿ ಗಂಡು ತೋರಿಸ್ತೆ. ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ. ಚಡಿ ಬಾಲ ತಿಳ್ಕೊಳುತ್ತೆ. ಬಾಲನ ಇಲ್ಲಿ ಹೊಡೆದಿದ್ದೀವಿ. ಶುಪ್ತಿರಿ, ಉದ್ದಾತಿರಿ ಬಣ್ಣನೂ ಅಷ್ಟೇ ತುಂಬ ಹಳೆ ಲೈನ್ ಬಣ್ಣಗಳು ಬರುತ್ತೆ. ಆ ಟೈಪಲ್ಲಿರುತ್ತೆ. ಕ್ಲಾಸ್ 1 ಆಗಿರುತ್ತೆ. ನೋಡ್ಬೋದು, ಇಲ್ಲಿ ಬ್ರೀಡಿಂಗ್ ಪರ್ಪಸ್ಗೋಸ್ಕರ ರೆಕ್ಕೆ ಬಾಲ ಎಲ್ಲ ಹೊಡೆದಿದ್ದೀವಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕ್ಲಾಸ್ 1 ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಹಳೇ ಕಣ್ಗಳು ಹೇಗೆ ಬರುತ್ತೆ ಆ ಟೈಪಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಹರಡ್ಕೊಂಡಿರುತ್ತೆ. ವೈಬ್ರೇಷನ್, ರೊಟೇಷನ್ ನೋಡ್ಬೋದು. ತುಂಬ ಚೆನ್ನಾಗಿ ಮಾಡುತ್ತೆ. ಪುತ್ಲಿನ ಎಳೆದು ಬಿಡೋದಿಲ್ಲ. ಅಬ್ಸರ್ವ್ ಮಾಡಿ, ಸಿಕ್ಕಾಪಟ್ಟೆ ಪುತ್ಲಿನ ಎಳೆಯುತ್ತೆ, ಬಿಡುತ್ತೆ, ಅಗ್ಲ ಮಾಡುತ್ತೆ. ಒಂದು ಚುಕ್ಕೆನೂ ಅನಾರಿ ಅನ್ನೋದಿರಲ್ಲ. ಫುಲ್ಲು ಶುದ್ಧ ಕಣ್ಣು ಅಕ್ಕಿ ಇದು. ಜಾತಿ ಮಾಡ್ಕೊಳ್ಳೋ ಕಣ್ಣು ತುಂಬ ಜಾಸ್ತಿ ಇರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ತುಂಬ ಜಾಸ್ತಿ ಇರುತ್ತೆ. ಹಿಂಗೆ ಗಂಡಿನ ಕಣ್ಣಿರೋದು. ರಿಂಗ್ ನಂಬರ್ 1935. ಫ್ರೆಂಡ್ಸ್, ಈಗೇನು ಜಾಕಲ್ಲಿ ಹೆಣ್ಣು ತೋರಿಸ್ತೆ. ಬಾಲ ಶೇಪ್ ಸಿಂಗಲ್ ಟೇಲ್ ಬರುತ್ತೆ. ಚುಪ್ತಿರಿ, ಉದ್ದಾತಿರಿ, ವೈಬ್ರೇಷನ್ ಮೀಡಿಯಮ್ ಆಗಿರುತ್ತೆ. ಇದಕ್ಕೂ 2 ಸೈಡ್ ತಿರಿ ಹೊಡೆದಿದ್ದೀರಿ. ಸ್ವಲ್ಪ ಉದುರಿಸ್ಕೊಂಡು ಬರ್ತಾ ಇದೆ. ಲೆಂತ್ ವೈಸು, ಚಡಿ ಶೇಪು ಎಲ್ಲ ಆವಾಗಲೇ ವೀಡಿಯೋಲ್ಲಿ ನೋಡಿರ್ತೀರ. ಒಳ್ಳೆ ಚಡಿ ಶೇಪಲ್ಲಿ ನಿಂತ್ಕೊಳ್ಳುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಗಂಡಲ್ಲಿ ಒಂಚೂರು ಅನಾರಿ ಇಲ್ಲ. ಹೆಣ್ಣಲ್ಲಿ ಲೈಟಾಗಿ ಏನು ಅನಾರಿ ಹರಡ್ಕೊಂಡಿದೆ. ಇವೆಲ್ಲ ವಯಸ್ಸಾಗ್ತಾರಂಗೆ ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ಗಂಡು ಬಂದ್ಬಿಟ್ಟು ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಜಾಸ್ತಿ ಇತ್ತು. ಹೆಣ್ಣು ಬಂದ್ಬಿಟ್ಟು ಫುಲ್ಲು ಹಾರಿಸ್ಕೊಳ್ಳೋ ಕಣ್ಣು ತುಂಬ ಜಾಸ್ತಿ ಇದೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಅಷ್ಟೇ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಆ ಅನಾರಿ ರಿಂಗು ನೋಡ್ಬೋದು. ಅನಾರಿಗೂ ಸೆಂಟ್ರ್ ಪುತ್ಲಿಗೂ ಒಂದು ಬೇರೆ ಥರನೇ ರಿಂಗ್ ಇರುತ್ತೆ. ಆ ರಿಂಗು ಫುಲ್ಲು ಶುದ್ಧ ಇರುತ್ತೆ. ನೀಟಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಅದು ನಿಮ್ಗೆ ಅರ್ಥ ಆಗುತ್ತೆ. ಹೆವಿ ಕ್ವಾಲಿಟಿಯಲ್ಲಿ ಬಂದ ಜೊತೆ ಕೊಡ್ತಾಯಿದ್ದೀನಿ. ರಿಂಗ್ ನಂಬರ್ 1909.